ಸರ್ ನವೆಂಬರ್ ಸ್ಟಾರ್ಟ್ ಆಯ್ತು ಸರ್, ನವೆಂಬರ್ ಕ್ರಾಂತಿ ಅಂತ ಏನೋ ಚರ್ಚೆಗಳು ನಡೀತಿತ್ತು ರಾಜಕಾರಣದಲ್ಲಿ. ನೀವು ದಣಿ ತಗೊಳ್ಳೋದು ಬೇಡ, ಯಾವ ಲೀಡರ್ಗಳು ದಣಿ ತಗೊಳ್ಳೋದು ಬೇಡ. ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದ್ವಿ ಅದು ಮಾತ್ರ ಮಾತು. ಅದು ಬಿಟ್ಟರೆ ಯಾರ ಮಾತಿಗೂ ಕಿಮ್ಮತ್ತು ಇರಲಿಲ್ಲ. ಒಮ್ಮತದಲ್ಲಿ ಇದ್ದೀರಾ ಸರ್? ಪಕ್ಷದ ಒಮ್ಮತ ಏನು? ಒಮ್ಮತದಲ್ಲಿರೋದಕ್ಕೆ ಈ ರಾಜ್ಯದಲ್ಲಿ 135 ಬಂದು 36 339 141 ತಪ್ಪಿದೆ. ಮನೆ ಮುಂದೆ ಕಸ ಹಾಕ್ತಿದ್ರೆ ಸಿಟಿಜನ್ ಆಗ್ತದೆ. ಅಪ್ಪ, ಮನೆ ಮುಂದೆ ಕಸ ಯಾಕೆ ಹಾಕ್ತಾ ಇದೀವಿ? ಅವ್ರನ್ನೆಲ್ಲ ವಾಶ್ ಮಾಡ್ತಾ ಇದೀವಿ. ನಿನ್ನೂ ವಾಶ್ ಮಾಡ್ತಾ ಇದೀವಿ. ನೀನು ಕೂಡ ಕಸನ ಎಲ್ಲ ಬಿಸಾಕ್ಬಿಟ್ಟು ಹೋದ್ರೆ ಎಲ್ಲ ಕ್ಯಾಮ್ರಾ ಕೂಡ ಹಾಕಿದೀವಿ. ಫೈನ್ ಹಾಕ್ತಾ ಇದೀವಿ. ನಿಮ್ಮ ಮನೆ ಮುಂದೆನೆ ತಂದು ವಾಪಸ್ ಕಸ ಹಾಕಿ ನಿಮ್ಮ ಕೈಲಿ ಫೈನ್ ವಸೂಲಿ ಮಾಡ್ತಾ ಇದೀವಿ. ಲಕ್ಷಾಂತರ ರೂಪಾಯಿ ಫೈನ್ ಮಾಡಿದ್ವಿ. ಕ್ಲೀನಾಗಿ ಇಡಬೇಕು. ಸೊ ಎಲ್ಲರೂ ಕೂಡ ಅದಕ್ಕೆ ನಾವು ನಿಮ್ಮೆಲ್ಲರೂ ಕೂಡ ಸಾರ್ವಜನಿಕರಿಗೆ ವಿಡಿಯೋ ಹಾಕಿ ಫೋಟೋ ಹಾಕ್ಬಿಟ್ಟು ಮಾಡಿ ಬಂದು ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ದೇವೆ. ಎಲ್ಲ ಬರ್ತದೆ, ಇಟ್ಕೊಂಡಿರಿ, ಫೋನ್ ಮಾಡಿ, ನಂಬರ್ ಕೊಡ್ತೀವಿ. ಸ್ವಲ್ಪ ಆದಷ್ಟು ಜನರು ಸಹಕಾರ ಕೊಡಬೇಕು. ಕೊಟ್ಟಾಗ ಮಾತ್ರ ಸಾಧ್ಯ. ಆಮೇಲೆ ಅಶೋಕ್ ಏನೋ ಧರಣಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಅಶೋಕ್ ಏನು ಧರಣಿ ಅವಶ್ಯಕತೆ ಇಲ್ಲ. ನಿಮ್ಮ ನೇತೃತ್ವದಲ್ಲೇ ಒಂದು ಸಮಿತಿ ಮಾಡ್ಬಿಡ್ತೀವಿ. ನೀವು ಅಶೋಕ್ ತಾರಣು ಬೇರೆ ಯಾರು ಮೆಂಬರ್ಗಳು ಹೇಳಿ, ನೀವು ಹೇಳಿದವ್ರನ್ನೇ ಬೇಕಾದ್ರೆ ಒಂದು ಸಮಿತಿ ಮಾಡ್ತೀನಿ. ನೀವೇ ಅದನ್ನ ಪ್ಲಾನು ಗೀನು ಎಲ್ಲ ನೋಡಿ ಎಲ್ಲಿ ಹಾಕಬೇಕು, ಎಲ್ಲಿ ಔಟ್ಸೈಡ್ ಮಾಡಬೇಕು ಅಂತ ನಿನ್ನೆ ರಾತ್ರಿ ನಾನು ಒಬ್ಬನೇ ಹೋಗಿ ಲಾಲ್ಬಾಗ್ ಪಕ್ಕ ಎಲ್ಲಿ ಇದು ಗೇಟ್ ಓಪನ್ ಮಾಡ್ಬೋದು, ಎಲ್ಲೆಲ್ಲಿ ಬೇರೆ ಆಪ್ಷನ್ಸ್ ಇದೆ ಅನ್ನೋದೆಲ್ಲ ನೋಡ್ಕೊಂಡು ಬಂದಿದ್ದೇವೆ. ಏನು ಆತಂಕ ಏನು ಪಡಬೇಕಾದಿಲ್ಲ. ಅಶೋಕ್ ನೇತೃತ್ವದಲ್ಲೇ ಬೇಕಾದ್ರೆ ಸರ್ಕಾರದ ಒಂದು ಕಮಿಟಿನ ರಚನೆ ಮಾಡಕ್ಕೆ ನಾನು ತಯಾರಿದ್ದೀನಿ. ಅವರೇ ಸರ್ಕಾರಕ್ಕೆ ಗೈಡ್ ಮಾಡಿ. ಅವರು ಬೆಂಗಳೂರಿನವರು, ಅವರು 7 ಸತಿ ಬೆಂಗಳೂರಲ್ಲಿ ಗೆದ್ದಿದ್ದಾರೆ. ಅವ್ರಿಗೂ ಜವಾಬ್ದಾರಿ ಇದೆ. ವಿರೋಧ ಪಕ್ಷದ ನಾಯಕರಿದ್ದಾರೆ. ನಮ್ಗೇನಿಲ್ಲ, ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು, ಮಾಡೋಣ. ಕನ್ನಡ ರಾಜ್ಯೋತ್ಸವದಲ್ಲಿ ನೀವು ಧ್ವಜಾರೋಹಣ ಮಾಡೋ ಸನ್ನಿವೇಶ ಬರುತ್ತದೆ. ಮಾಡಿದ್ನಲ್ರಿ, ಮುಖ್ಯಮಂತ್ರಿ ಆಗಿ ಸರ್. ಒಳ್ಳೆ ಕಥೆ ಆಯ್ತು.